ಸ್ಥಳದ ವಿರುದ್ಧ ವಿಡಿಯೋ ಮಾಡೋದಕ್ಕೆ ಭರ್ಜರಿ ಫಂಡಿಂಗ್ ಆಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಯೂಟ್ಯೂಬರ್ಸ್ಗೂ ಶಾಕ್. ಅಭಿಷೇಕ್ಗೂ SIT ಫುಲ್ ಗ್ರಿಲ್ ಮಾಡಿದೆ, ಎಂಕ್ವೈರಿ ಮಾಡಿದೆ. ಎಲ್ಲಿಂದ ಬಂತು ಫಂಡು, ಎಲ್ಲಿಂದ ಬಂತು ದುಡ್ಡು ಅಂತ. ಈಗ ಬೆಳ್ತಂಗಡಿಯ ಠಾಣೆಯಲ್ಲೇ ಯೂಟ್ಯೂಬರ್ ಅಭಿಷೇಕ್ ಇದ್ದಾನೆ. ಕಳೆದ 3 ದಿನಗಳಿಂದಲೂ ಕೂಡ ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆ ಆಗ್ತಾ ಇದೆ. ಇವತ್ತೂ ಕೂಡ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಒಬ್ಬ ಯೂಟ್ಯೂಬರ್ ತೂತಾ ಸಮೀರ್ MT ಆತನ ವಿಚಾರಣೆಯನ್ನ ನಡೆಸಿದ್ದಾರೆ ತನಿಖಾಧಿಕಾರಿಗಳು. ಈಗ ಅಭಿಷೇಕ್ನ ವಿಚಾರಣೆ, ಈತ ತಪ್ಪು ಒಪ್ಕೊಂಡಿದ್ದಾನೆ. ಕಡೆಗೂ ನಾನು ಕೇವಲ ಪ್ರಚಾರಕ್ಕೆ, ಕೇವಲ ವ್ಯೂಸ್ಗೆ, ಕೇವಲ ಲೈಕ್ಸ್ಗೆ ನಾನು ಮಾಡಿದ್ದೆ, ಅದರ ಜೊತೆಗೆ ದುಡ್ಡು ಕೊಟ್ಟಿದ್ದರ ಬಗ್ಗೆಯೂ ಕೂಡ ಬಾಯ್ಬಿಟ್ಟಿದ್ದಾನೆ ಅಂತ. ಈತ ಅಷ್ಟೇ ಅಲ್ಲ, ಈತನ ಜೊತೆಗೆ ಇನ್ನೊಂದಷ್ಟು ಜನ ಹೇಳ್ತಿದ್ದಾರೆ ಯೂಟ್ಯೂಬ್ ಮುಖಾಂತರ ಸಪೋರ್ಟ್ ಮಾಡೋದಕ್ಕೆ ದುಡ್ಡು ಕೊಡ್ತಾ ಇದ್ರು ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು. ರೂಪೇಶ್ ಬೈಂದೂರು ಲೈವ್ನಲ್ಲೇ ಇದ್ದಾರೆ. ರೂಪೇಶ್, ಡೀಟೇಲ್ಸ್ ಕೊಡ್ತಾ ಇದ್ರಿ ಫಂಡಿಂಗ್ ವಿಚಾರದ ಬಗ್ಗೆ, ಸಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಂಟಿನ್ಯೂ ಮಾಡಿ. ಶರತ್, ಇಲ್ಲಿ ಯೂಟ್ಯೂಬರ್ಗಳಿಗೆ ದೊಡ್ಡ ಮಟ್ಟಕ್ಕೆ ಫಂಡಿಂಗ್ ಆಗಿದೆ. ಯಾಕಂತ ಹೇಳಿದ್ರೆ 4 ಹಂತದಲ್ಲಿ ಷಡ್ಯಂತ್ರ ಆಗಿದೆ. ಮೊದಲ ಹಂತದಲ್ಲಿ ಎಲ್ಲರೂ ಅದೇ ಚೆನ್ನೈ ಮತ್ತು ದೆಹಲಿಯಲ್ಲಿ ಕೂತಂತ ಮಹಾನಾಯಕರುಗಳು, ಅದಾದ ಬಳಿಕವಾಗಿ ಹೋರಾಟಗಾರರು, ತಿಮ್ರೋಡಿ, ಮಟ್ಟಣ್ಣವರ್, ಜಯಂತಿ ಸೇರಿದಂತೆ ಹಲವಾರು ಜನರ ಗ್ಯಾಂಗ್ ಇಲ್ಲಿ ಕೆಲಸ ಮಾಡಿತ್ತು. 3ನೇ ಹಂತದಲ್ಲಿ ಯೂಟ್ಯೂಬರ್ಸ್, 4ನೇ ಹಂತದಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲರ್ಸ್ಗಳು. ಹೀಗಾಗಿ ಈ ಒಂದು ಸಂಬಂಧಪಟ್ಟ ಸಮಗ್ರ ತನಿಖೆ ಆಗ್ತಾ ಇದೆ. ಫಂಡಿಂಗ್ ಸಂಬಂಧಪಟ್ಟಂತೆ ಒಂದು ಕಡೆ ಇಡಿ ತನಿಖೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಹೈಡ್ರಾಮಾಗಳು ನಡೀತಾ ಇದೆ. ಯಾಕಂತ ಹೇಳಿದ್ರೆ ಫಂಡಿಂಗ್ ಕೊಟ್ಟರು ಅಂತ ಹೇಳಿ ಅಭಿಷೇಕ್ ಕೇಳಿದ್ರೆ ನಿಮ್ಗೆ ಯಾರಿಗಾದ್ರೂ ಹಣಕಾಸು ಬೇಕಾ, ನಾ ಕೊಡ್ತೇನೆ, ನಾ ಕೊಟ್ಟಂತ ವಿಡಿಯೋ ನೀವು ಮಾಡಿ ಹಾಕೋದಲ್ಲ, ನಾ ಕೊಟ್ಟಂತ ವಿಡಿಯೋ ಅಪ್ಲೋಡ್ ಮಾಡಲು ಸಾಕು ಅಂತ ಹೇಳಿ ಸಮೀರ್ ವಿಡಿಯೋ 36 ಲಕ್ಷ, ಒಂದೇ ದಿನದಲ್ಲಿ 36 ಲಕ್ಷ ರಾಜ್ಯ ಇತಿಹಾಸದಲ್ಲೇ ಅತಿ ಹೆಚ್ಚು ದಾಖಲೆಗಳನ್ನು ಕ್ರಿಯೇಟ್ ಮಾಡಿದ್ದು ಅಂತ. ಯಾವ ಫಿಲ್ಮು ಕೂಡ ಈ ತರ ಓಡಲ್ಲ, ಆ ಲೆವೆಲ್ ವಿಡಿಯೋ ಓಡಿತ್ತು. ಹೇಗೆ ಓಡಿತ್ತು ಅಂತ ಹೇಳಿದ್ರೆ ಇಲ್ಲಿ 300 ರಿಂದ 500 ಜನರ ಶ್ರಮ ಇದೆ ಅಂತೇಳಿ ಸೋಷಿಯಲ್ ಮೀಡಿಯಾ ಯಾವತ್ತ ಈ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾನೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾದ ಹೈಪ್ ಕ್ರಿಯೇಟ್ ಮಾಡಬೇಕು, ಯಾವ ತರ ಅದನ್ನ ಬೂಮ್ ಮಾಡಬೇಕು ಅಂತೇಳಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಿಗೆ ದುಡ್ಡನ್ನು ಕೊಡಲಾಗಿತ್ತು. ಅದಾದ ಬಳಿಕ ಬೂಸ್ಟ್ ಮಾಡಲಾಗಿತ್ತು. ಎಲ್ಲಾ ಪೇಜಲ್ಲೂ ಕೂಡ ಅದೇ. ಒಂದಿಷ್ಟು ಜನಗಳಿಗೆ ಈ ತರ ಷಡ್ಯಂತ್ರ ಗೊತ್ತಾಗಿಲ್ಲ, ನಂಬ್ಕೊಂಡ್ರು ಇಷ್ಟೆಲ್ಲ ಓಡ್ತಾ ಇದೆಯಲ್ಲಪ್ಪ ಈ ವಿಡಿಯೋ ನೋಡೇ ಬಿಡೋಣ ಅಂತ ನೋಡ್ಲಿಕ್ಕೆ ಶುರು ಮಾಡಿದ್ರು. ಆ ತರ ನೋಡಿದವರು ಕೂಡ ಸಾಕಷ್ಟು ಜನಗಳಿದ್ದಾರೆ. ಹೀಗಾಗಿ ಒಂದಿಷ್ಟು ಜನರಿಗೆ ತಲುಪಿಸಲಿಕ್ಕೆ ಒಂದಿಷ್ಟು ಸಮಿತಿಗಳು ಕೆಲಸವನ್ನು ಮಾಡಿದಾವೆ. ನೀವು ನಂಬಬಹುದು ಅಥವಾ ನಂಬದೇ ಇರಬಹುದು, ಕೇರಳದಲ್ಲೂ ಕೂಡ ಕೇರಳ ಕ್ರಿಯಾ ಸಮಿತಿ ಅಂತ ಹೇಳಿ ಅದನ್ನ ರಚಿಸಿಕೊಂಡು ಒಂದಿಷ್ಟು ಷಡ್ಯಂತ್ರಗಳು ಮಾಡಲಾಗಿತ್ತು. ಮನಾಪ್ ಅದರ ಅಧ್ಯಕ್ಷ ಅನ್ನುವಂತ ವಿಚಾರಗಳು ಬರ್ತಾ ಇದೆ. ಹೀಗಾಗಿ ಯೂಟ್ಯೂಬ್ಗಳಿಗೆ ಎಲ್ಲೋ ಫಂಡಿಂಗ್ ಆಗಿಲ್ಲ ಅಂತ ಹೇಳಿ ಒಂದು ಕ್ರಿಯಾ ಸಮಿತಿಗಳು ಮಾಡಿಕೊಂಡು ಅದರ ಅಧ್ಯಕ್ಷನನ್ನು ನೇಮಕ ಮಾಡಿಕೊಂಡು ಈ ರೀತಿ ಷಡ್ಯಂತ್ರ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಇದೆ ಅಂತ ನಂಬ್ಕೊಳ್ಬೇಕು. ಇದು ಕೇರಳ ಮಾತ್ರ, ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾಗಿ ಆಗಬಹುದು. ಕೊಡಗಿನ ಮೂಲವನ್ನು ಕೈ ಹಾಕ್ತಾ ಇದ್ದಾರೆ, ಅದೇ ರೀತಿಯಾಗಿ ಕೇರಳದ ಮೂಲವನ್ನು ಕೂಡ ಕೈ ಹಾಕ್ತಾ ಇದ್ದಾರೆ. ಹೀಗಾಗಿ ಇವತ್ತು ಯೂಟ್ಯೂಬರ್ ಆಗಿರ್ತಕ್ಕಂಥ ಮನಾಫ್ಗೆ ಇವತ್ತು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಹಾಜರಾಗುವಂತ ಹೇಳಿದ್ದಾರೆ. ಅದೇ ರೀತಿ ಈಗ ಅಭಿಷೇಕ್ ಒಂದಿಷ್ಟು ಜನರಿಗೆ ಫಂಡಿಂಗ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದ, ಅವ್ರನ್ನು ಕೂಡ ಸಾಕ್ಷಿಯಾಗಿ ಕರೆಯುವ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಅಭಿಷೇಕ್ ಈಗ ಪ್ರಕರಣದಲ್ಲಿ ಆರೋಪಿ ಆಗಬಹುದು. ಈಗ ಅದು ಸಂಬಂಧಪಟ್ಟ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೇರಳದಲ್ಲಿ ಕ್ರಿಯಾ ಸಮಿತಿಗಳನ್ನೇ ಮಾಡಿಕೊಂಡು ಫಂಡಿಂಗ್ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಕೇರಳದ ಭಕ್ತರು ಧರ್ಮಸ್ಥಳಕ್ಕೆ ಬರಬಾರದು, ಒಂದು ಬ್ರೇಕ್ ಮಾಡೋದು, ಕೇರಳದ ಭಕ್ತರು ಬರಬಾರದು ಅಂತ ಹೇಳಿ. ಅದೇ ರೀತಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಸೇರಿ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಷಡ್ಯಂತ್ರಗಳಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳು ರಚಿಸಿಕೊಂಡಿದ್ದಾರೆ. ಎಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಯೂಟ್ಯೂಬರ್ ಅಭಿಷೇಕ್ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ದುಡ್ಡು ಎಲ್ಲಿಂದ ಬಂತು ಅನ್ನೋ ವಿಚಾರಗಳು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆತ ಹೇಳೋದು ಅಭಿಷೇಕ್ ಹೇಳೋದು ನನಗೇನು ಗೊತ್ತಿಲ್ಲ, ನಾನು ಲೈಕ್ಗೋಸ್ಕರ ಮಾಡ್ತಾ ಇದ್ದೆ, ಏನೇ ಇದ್ರು ಕೂಡ ನೋಡ್ಕೊಳ್ತಾ ಇರೋದು ಗಿರೀಶ್ ಮಟ್ಟಣ್ಣವರು ಮತ್ತೆ ಜಯಂತ್ ಅಂತೇಳಿ ಹೇಳ್ತಾ ಇದ್ದ. ಹೀಗಾಗಿ ಇವ್ರನ್ನು ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಫಂಡಿಂಗ್ ಬಗ್ಗೆನೂ ಕೂಡ ರಹಸ್ಯನ ಬೇಯಿಸುವಂತ ಕೆಲಸವನ್ನ SIT ಮಾಡ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.